ಸೋಮೇಗೌಡ್ರೆ, ಲಾಸ್ಟ್ ಸಿನಿಮಾದಲ್ಲಿ ನೀವೇ ಆಕ್ಚುಲಿ ದುಷ್ಟರನ್ನ ದುರುಳರನ್ನ ಮಟ್ಟ ಹಾಕುವಂತಹ ಪೊಲೀಸ್ ಆಗಿದ್ರೆ ಇದ್ರಲ್ಲಿ ನೀವೇ ಆ ಪಾತ್ರ ಮಾಡ್ತಾ ಇದ್ದೀರಾ. ಏನು ಮಚ್ಚ ಕೊಟ್ರು ಗೊತ್ತಾ, ಸ್ವರ್ಗನೇ ತೋರಿಸ್ಬಿಟ್ಲು. ತುಂಬಾ ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಹತ್ರ ಆಗಿರೋ ಕ್ಯಾರೆಕ್ಟರ್ ಇದು, ಅದಕ್ಕೋಸ್ಕರ ಒಪ್ಕೊಂಡ್ರೆ ಹೆಂಗೆ ಅಂತ. ನೆಗೆಟಿವ್ ಶೇಡು, ರಿಚೆಸ್ಟ್ ಬಟ್ ಹಲ್ಕಟ್. ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಹುಡುಗಿಯರ ಹಿಂದೆ ಬೀಳೋದು ಕಾಮನ್. ಆ್ಯಕ್ಚುಲಿ ಅಲ್ಲಿ ಪಾರೋ ಹಿಂದೆ ಬಿದ್ದಿರ್ತೀರಾ ಅಣ್ಣಯ್ಯ ಸೀರಿಯಲಲ್ಲಿ. ಅದೇನೋ ನನಗೆ ಅದು ಬರ್ಕೊಂಡು ಬಂದಿದ್ದು ಏನು, ನೀನು ಕೂದಲಿಗೆ ಗೋರಂಟಿ ಹಾಕದ ತಂದಾಗದೆ. ಹೆಂಗೆ ಸೆಲೆಕ್ಟ್ ಆದ್ರೆ ನೀವು ಆ್ಯಕ್ಚುಲಿ ಅಣ್ಣಯ್ಯಗೆ? ಆಡಿಷನ್ ಮೂಲಕನೇ. ಈಗ ಅಣ್ಣಯ್ಯ ಸೀರಿಯಲಿಂದ ನಿಮಗೆ ಸಿಕ್ಕಿರುವಂತಹ ಒಂದು ಪ್ರಶಂಸೆ ಅಥವಾ ರೀಚ್ ಆಗಿರ್ಬೋದು, ಅದ್ರ ಮೂಲಕ ಈ ಸಿನಿಮಾಗಳೆಲ್ಲ ಬರ್ತಾ ಇರೋದು. ದಟ್ಸ್ ವಾಟ್ ಐ ಬಿಲೀವ್. ಏನು ಅನ್ಸುತ್ತೆ ಜಸ್ಟ್ ಜರ್ನಿನ ಹಿಂದೆ ತಿರುಗಿ ನೋಡುವಾಗ? ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತಂದರೆ ಆಸ್ ಎ ಥಿಯೇಟ್ರ್ ಆರ್ಟಿಸ್ಟ್ಗೆ ಚಾನ್ಸ್ ಕೊಡೋದಿದೆಯಲ್ಲ, ತುಂಬ ಜನ ಅದನ್ನು ಅಷ್ಟು ಥಿಂಕ್ ಮಾಡಲ್ಲ. ಸೊ ಜಸ್ಟ್ ಒಂದು ವಿವಿಡ್ ಒಂದು ಫ್ಯಾನ್ ಮೂಮೆಂಟ್ ಏನಾದ್ರು ನೆನಪಿಸ್ಕೊಳ್ಳೋದಾದ್ರೆ, ಲೈಕ್ ಮೇಜರಾಗಿ ನನಗೆ ಗುರ್ತಿಡಿಯೋದೇ ಚಿಕ್ಕ ಮಕ್ಕಳು, ಆಮೇಲೆ 70 ವರ್ಷ 80 ವರ್ಷ ಅಜ್ಜಿ ತಾತಂದ್ರು ನೋಡ್ತಾರೆ. ಸೊ ಸೀರಿಯಲ್ ಆಡಿಯನ್ಸ್ ಎಲ್ಲ ಈ ಸಿನಿಮಾ ನೋಡೋದಕ್ಕೆ ಬರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನಿಮಗೋಸ್ಕರ ಅಂತಲೇ ಮಾಡಿರೋಂಥ ಚಿತ್ರ. ನಿಮ್ಮ ಮನರಂಜನೆ ನಮ್ಮ ಜೀವನ. ಸೊ ಹಾಗಾಗಿ ಬನ್ನಿ ಅಂತ ಕೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಮೇ 29ನೇ ತಾರೀಕು ಮೃತ್ಯು ದೇವತೆ ಅನ್ನುವಂತಹ ಒಂದು ಅಪ್ಪಟ ಕನ್ನಡ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ನಿರ್ದೇಶಕರಾದಂತಹ ನವೀನ್ ಮಾಧವ್ ಅವರು, ಸಾರಿಕಾ ರಾವ್ ಮತ್ತು ಮಹೀನ್ ಕುಬೇರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ. 3 ಜನಕ್ಕೂ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸಿನಿಮಾ ರಿಲೀಸ್ ಆಗಲಿಕ್ಕೆ ಇನ್ನು ಕೇವಲ ಒಂದು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ಸೊ ಎಕ್ಸೈಟ್ಮೆಂಟ್ ಯಾವ ರೀತಿ ಇದೆ? ಟ್ರೈಲರ್ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಮೃತ್ಯು ದೇವತೆ ಟೈಟಲ್ ಟ್ರ್ಯಾಕ್ ಕೂಡ ಸಾಕಷ್ಟು ಒಳ್ಳೆ ವ್ಯೂಸನ್ನು ಪಡ್ಕೊಂಡಿದೆ ಯೂಟ್ಯೂಬಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನೇನಾ? ಹೇಳಿ ಸರ್. ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಸೇಮ್. ಭಯ ಇದೆ. ಹಾಂ, ಭಯ ಇದೆ ಅಂದರೆ ಆಡಿಯನ್ಸ್ ಬಗ್ಗೆನಾ ಅಥವಾ ಯಾರ ಬಗ್ಗೆ? ಎಲ್ಲ ರೀತಿಯಲ್ಲೂ ಭಯ ಇದೆ. ಹಾಂ. ಯಾಕೆ ಅಂತಂದರೆ ಒಂದು ಒಳ್ಳೆ ಮಟ್ಟಕ್ಕೆ ಮಾಡಿಕೊಟ್ಟಿದ್ದೀವಿ. ಹಾಂ, ಚಿತ್ರನೂ ಇಲ್ಲಿ ತನಕ ಎತ್ಕೊಂಡ್ಬಂದಿರೋದು ಖುಷಿ ಇದೆ. ಆಡಿಯನ್ಸಿನ ಅವ್ರ ಕೈ ಹಿಡಿಬೇಕು ಅನ್ನೋದು ಒಂದು ಭಯ ಇದೆ. ಓಕೆ. ಯಾಕಂದರೆ ಏನು ಮಾಡಿದಾರೋ ಏನೋ, ಯಾವ ರೀತಿ ಒಂದು ಬೇರೆ ಒಂದು ಮಟ್ಟದಲ್ಲಿ ಯೋಚನೆ ಮಾಡ್ಬೋದು. ಹಾಂ, ಬಂದು ಒಳಗಡೆ ಕುತ್ಕೊಂಡಾಗೆ ಅವ್ರಿಗೆ ಇದು ಸ್ವಾದಿಷ್ಟ ಐತೆ ಅನ್ನೋದು ಗೊತ್ತಾಗೋದು. ಅದ್ರ ಮುಖಾಂತರ ನಾವು ಕೇಳ್ಕೊತೀವಿ, ಬಂದು ನೋಡಿ ಸ್ವಾದಿಷ್ಟತೆ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ. ಹಾಗಾಗಿ ಬರೋಕ್ಕೆ ಮುಂಚೆ ಬಂದಿದ್ದು ಸ್ವಲ್ಪ ಭಯ ಇದೆ ಅಷ್ಟೇ. ನಾವು ಸಾರಿಕಾ ಅವರೇ, ಕಂಪ್ಯಾರಿಟಿವ್ಲಿ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ನೀವು ಸೀನಿಯರ್. ಆ್ಯಕ್ಚುಲಿ ಅವ್ರದ್ದು ಮೊದಲನೇ ನಿರ್ದೇಶನದ ಸಿನಿಮಾ, ಅವರೊಂದು 2 ಸಿನಿಮಾ 3 ಸಿನಿಮಾ ಏನೋ ಮಾಡಿದ್ದಾರೆ. ಸೊ ನೀವು ಆಲ್ಮೋಸ್ಟ್ ಒಂದು 6-7 ಸಿನಿಮಾಸ್ ಪ್ಲಸ್ ಹಿಂದಿ, ತಮಿಳು, ತೆಲುಗು ತ್ರಿಭಾಷಾ ನಟಿ ಕೂಡ ಆಗಿದ್ದೀರಾ. ಸೊ ಬಡ್ಡಿ ಮಗನ್ ಲೈಫ್ ಆಗಿರ್ಬೋದು, ಅನಾವರಣ ಆಗಿರ್ಬೋದು, ಸಹಾರ, ಆ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಎಷ್ಟು ಭಿನ್ನ? ಪ್ಲಸ್ ಈ ಸಿನಿಮಾದ ಸ್ಕ್ರಿಪ್ಟ್ನ ನೀವು ಯಾಕೆ ಚೂಸ್ ಮಾಡಿದ್ರಿ? ಈ ಸಿನಿಮಾದ ಸ್ಕ್ರಿಪ್ಟು ನನಗೆ ಸ್ಟಾರ್ಟಿಂಗು ಅಪ್ರೋಚ್ ಮಾಡಿದಾಗ ಡೈರೆಕ್ಟರು, ನಾನು ಅವ್ರಿಗಂದೆ ಕೇಳ್ತಾ 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 ನನಗೆ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ಹೌದಲ್ಲ ಈ ಥರ ಆಗ್ತಾ ಇದೆಯಲ್ಲ ಈಗಿನ ಜನ್ರೇಷನಲ್ಲಿ. ಒಂದು ಹೆಣ್ಮಗುಗೆ ಎಷ್ಟು ರೀತಿಯಾದಂಥ ಅವಳು ಶೋಷಣೆಗೆ ಒಳಗಾಗ್ತಾಳೆ. ಇದರಿಂದ ನಾನು ಈ ಥರದ ಸ್ಕ್ರಿಪ್ಟ್ಗಳನ್ನ ಚೂಸ್ ಮಾಡಿಕೊಂಡ್ರೆ ನಂತರೂ, ಯಾಕಂತಂದರೆ ನಾನು ಸಹಾರ ಅನ್ನೋ ಒಂದು ಸಿನಿಮಾ ಮಾಡಿರಬೇಕಾದ್ರೂ ಅದು ಕೂಡ ಮಹಿಳಾ ಪ್ರಧಾನ ಚಿತ್ರ. ಹೌದು. ಆ ಸಿನಿಮಾ ನೋಡಿ ಎಷ್ಟೋ ಹೆಣ್ಮಕ್ಳುಗಳು ನನಗೆ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ನನ್ನ ಪೇರೆಂಟ್ಸ್ ನೋಡಿದ್ದಾರೆ ಸಿನಿಮಾನ. ಆ ನೋಡಿಬಿಟ್ಟು ನನಗೆ ನಾನು ಕ್ರೀಡೆಗೆ ಹೋಗಬೇಕು ಅಂತ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ನನಗದು ಜನಗಳು ಲಿಟ್ರಲಿ ಎಷ್ಟು ಸೀರಿಯಸ್ ಆಗಿ ತೊಗೊತಾರೆ ಕ್ಯಾರೆಕ್ಟರ್ನ ಅಂತ ನನಗೆ ತಲೆಯಲ್ಲಿತ್ತು. ಇದು ಈ ಥರದ ಕಾನ್ಸೆಪ್ಟ್ ನನಗೆ ಬಂದಾಗ ಖಂಡಿತ ಮಾಡ್ತೀನಿ ಸರ್. ನಾನು ವಿತೌಟ್ ಎನಿ ಕ್ವೆಶ್ಚನ್ ನಾನು ಕೇಳಿದ್ರೆ, ಸರ್ ಯಾವತ್ತಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ನನಗೆ ಅಷ್ಟು ಚೆನ್ನಾಗಿದೆ ಸ್ಟೋರಿ. ನಾನು ಅವ್ರಿಗೆ ಹಾಗೇ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಷನ್ ಆಯಿತು. ಆಡಿಷನ್ ಥರ ಹೆಂಗೆ ಮಾಡ್ತೀರಾ ನೋಡೋಣ ಅಂತ ಹೇಳಿದ್ರೆ, ಸರ್ ನನಗೆ ಒಂದು ಸೀಕ್ವೆನ್ಸ್ ಕೊಡಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ. ಒಂದು ಕೊಟ್ಟರು, ನಾನು ಮಾಡಿದ ತಕ್ಷಣ ಈ ಹುಡುಗಿ ಫಿಕ್ಸು ಅಂತ ಅಂದರು. ಅದಾದಮೇಲೆ ಜರ್ನಿ ಹಾಗೆ ಸ್ಟಾರ್ಟ್ ಆಗಿದೆ. ಓಕೆ. ಸೋಮೇಗೌಡ್ರೆ, ಹಾಗೆ ಫೇಮಸ್ ನೀವು ಆ್ಯಕ್ಚುಲಿ ಇಡೀ ಕರ್ನಾಟಕದಲ್ಲಿ. ಸೊ ಲಾಸ್ಟ್ ಸಿನಿಮಾದಲ್ಲಿ ನೀವೇ ಆ್ಯಕ್ಚುಲಿ ದುಷ್ಟರನ್ನ ದುರುಳರನ್ನ ಮಟ್ಟ ಹಾಕುವಂತಹ ಪೊಲೀಸ್ ಆಗಿದ್ರೆ ಇದರಲ್ಲಿ ನೀವೇ ಆ ಪಾತ್ರ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಅಂದರೆ ತುಂಬ ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ಹತ್ರ ಆಗಿರೋ ಕ್ಯಾರೆಕ್ಟರ್ ಇದು, ಅದಕ್ಕೋಸ್ಕರ ಒಪ್ಕೊಂಡ್ರೆ ಹಂಗೇನಿಲ್ಲ ಇಲ್ಲ. ಸೊ ಇದು ಕ್ಯಾರೆಕ್ಟ್ರು ಒಂಥರ
ನೆಗೆಟಿವ್ ಶೇಡು ಏನಂದರೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ರಿಚೆಸ್ಟ್ ಬಟ್ ಹಲ್ಕಟ್ ಓಕೆ. ಆ ಥರ ನೋಡೋಕ್ಕೆ ತುಂಬ ರಿಚ್ ಚೆನ್ನಾಗಿ ಕಾಣಿಸ್ತಾನೆ ಡಿಗ್ನಿಫೈಡ್ ಬಟ್ ಕ್ಯಾರೆಕ್ಟರ್ ಆ ಥರದಲ್ಲ ನೋಡಿ ಡೈರೆಕ್ಟರ್ ಏನು ಹೇಳ್ತಾವೆ ಅದು ಆ ಥರದ್ದು ಅಂದರೆ ಅವನು ಅಟೈರ್ ಒಂಥರ ಏನೋ ತುಂಬ ಪಾಶ್ ಆಗಿ ಚೆನ್ನಾಗಿರೋಂಥ ಹುಡುಗ ತುಂಬ ಡಿಗ್ನಿಫೈಡ್ ಆಗಿರ್ತಾನೆ ಅಂತ ಅನ್ನೋ ಥರ ಕಾಣಿಸಿದೆ. ಓಕೆ. ಬಟ್ ಮಾಡೋ ಕೆಲಸ ಎಲ್ಲ ಬೇರೆ ಥರದ ಕೆಲಸಗಳು. ಸೊ ಇಲ್ಲಿಗಲ್ ಆ್ಯಕ್ಟಿವಿಟಿ ಅನ್ನೋ ಥರದ್ದು ಆ ಥರದ್ದು ಏನೇನೋ ಒಂದಷ್ಟು ಅವ್ನ ಹ್ಯಾಬಿಟೇ ಚೆನ್ನಾಗಿರಲ್ಲ ಆ ಥರದ್ದು, ಹೆಣ್ಮಕ್ಳನ್ನೂ ಚೆನ್ನಾಗಿ ಟ್ರೀಟ್ ಮಾಡಲ್ಲ ಅನ್ನೋ ಥರದ್ದು. ಸೊ ದುಡ್ಡಿದ್ರೆ ಸಾಕು ಅನ್ನೋ ಥರದ್ದು, ಬೇರೆ ಎಲ್ಲ ತಾನಾಗೆ ನನಗೆ ಏನು ಬೇಕಾದರೂ ಹಿಂಗೆ ಚಿಟಿಕೆ ಹೊಡೋದ್ರಲ್ಲಿ ಎಲ್ಲ ಬರುತ್ತೆ ಅನ್ನೋ ಥರದ್ದು ಕ್ಯಾರೆಕ್ಟ್ರು. ಸೊ ಆ ಥರದ್ದಿದೆ ನನ್ನ ಕ್ಯಾರೆಕ್ಟ್ರು. ಈ ಕ್ಯಾರೆಕ್ಟರ್ ಅಂದರೆ ನನಗೆ ಸರ್ ಮುಂಚೆ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೂ ಸ್ವಲ್ಪ ನೆಗೆಟಿವ್ ರಗಡ್ ಥರ ಇದೆ ಕ್ಯಾರೆಕ್ಟ್ರ್. ಇದು ನಿಮ್ಮದು ಲುಕ್ ಎಲ್ಲ ಬೇರೆ ಥರ ಇರುತ್ತೆ, ನೆಗೆಟಿವ್ ಸ್ವಲ್ಪ ಸೈಕ್ ಥರ ಇರುತ್ತೆ, ಬಟ್ ಕಾಣಿಸಲ್ಲ ನೋಡೋದಕ್ಕೆ. ಬಟ್ ನೀನು ಆಡೋದು ಆ ಥರ ಆಗುತ್ತೆ. ಸೊ ನೀನು ನೋಡಿದ್ರೆ ಫಸ್ಟ್ ಆಫ್ ಆಲ್ ಬೈಕೋಬೇಕು ಆ ಥರ ಜನ ನೀನು ಮಾಡೋ ಕೆಲಸಗಳು, ಆ ಥರದ್ದು ಒಂದು ಶೇಡ್ ಹೋಗುತ್ತೆ ಅಂದಾಗ ನನ್ನ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಯಾರಿಗಾದರೂ ಚಾಲೆಂಜಿಂಗ್ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ ಸಿಕ್ಕ ನೀವು ಹೇಳ್ದಂಗೆ ಈಗ ಹಿಂದೆ ಪೊಲೀಸದು ಮಾಡಿದಾಗ ಅದೊಂಥರ ಚಾಲೆಂಜಿಂಗ್, ತುಂಬ ಪಾಸಿಟಿವ್ ಆಗಿ ನ್ಯಾಯ ಧರ್ಮ ನೀತಿ ಅನ್ನೋ ಥರದ್ದು ಇರುತ್ತೆ. ಇದು ಅದಕ್ಕೆ ಆಪೋಸಿಟು. ಅದಕ್ಕೆ ಆಪೋಸಿಟ್ ಅಂದಾಗ ಇದು ಇನ್ನೊಂಥರ ನೆಕ್ಸ್ಟ್ ಲೆವೆಲ್ ಆಫ್ ಚಾಲೆಂಜ್ ನನಗೆ ಆರ್ಟಿಸ್ಟ್ ಆದವ್ರಿಗೆ. ಸೊ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೂ ಸರ್ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಡ್ಯೂರಿಂಗ್ ಶೂಟ್ ಆಗಿದ್ದು ಈ ಥರದ್ದು ಬೇರೆ ಥರ ಟ್ರೈ ಮಾಡು, ಈ ಥರ ಸಾಕಾಗ್ತಾಯಿಲ್ಲ, ಇದು ಇನ್ನೂ ಚೇಂಜಸ್ ಮಾಡ್ಕೊ, ಇನ್ನು ಬೇರೆ ಥರ ಲುಕ್ಗಳು ಕೊಡು, ಬೇರೆ ಥರ ಎಕ್ಸ್ಪ್ರೆಷನ್ ಕೊಡು ಅಂತೆಲ್ಲ ಅವರು ಫೀಡ್ ಕೊಡ್ತಾಯಿದ್ರು. ಸೊ ಅದು ತುಂಬ ಹೆಲ್ಪ್ ಆಯ್ತು ನನಗೆ ಕ್ಯಾರೆಕ್ಟ್ರಿಗೆ. ಓಕೆ. ಒಟ್ನಲ್ಲಿ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಹುಡುಗಿಯರ ಹಿಂದೆ ಬೀಳೋದು ಕಾಮನ್. ಆ್ಯಕ್ಚುಲಿ ಅಲ್ಲಿ ಪಾರು ಹಿಂದೆ ಬಿದ್ದಿರ್ತೀರಾ ಅಣ್ಣಯ್ಯ ಸೀರಿಯಲಲ್ಲಿ. ಅದೇನೋ ನನಗೆ ಅದು ಬರ್ಕೊಂಡು ಬಂದಿದ್ದು ಏನೋ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಕೇಳಿದ್ದು ರಿಯಲ್ ಲೈಫ್ ನೀವು ಹೆಂಗಿದ್ದೀರಾ, ಯಾರಿಗಾದ್ರೂ ನಮ್ಮದ್ರಲ್ಲೇ 3 ಜನ ಹೀರೋಯಿನ್ಸ್ ಇದ್ದಾರೆ, ನಾನು ಒಬ್ಬರಿಂದಾದ್ರೂ ಒಂದಿನಾದ್ರೂ ಒಂದು ಟೆಕ್ಸ್ಟ್ ಫೋನ್ ಮಾಡಿದ್ದೀನಿ ಕೇಳಿ. ಬರೀ ಫೈಟಿಂಗ್ ಅಷ್ಟೇ. ಅದು ಆನ್ ಸ್ಪಾಟ್ ಸರ್, ಏನು ಮಾಡೋಕ್ಕಾಗಲ್ಲ, ಅದು ಕೆಲಸ ಕಾರ್ಯ ಅಲ್ಲ. ಸೊ ಅದಕ್ಕೆ ತದ್ವಿರೋಧ ಅದನ್ನು ಅವರೇ ಹೇಳ್ತಾ ಇರಬೇಕಿದ್ರೆ ನಾನು ಅಷ್ಟು ನನ್ನಂತ ಮುಗ್ಧ ಸಿಗಲ್ಲ ನಿಮಗೆ. ಸರ್ ನೆಕ್ಸ್ಟ್ ಮುಗ್ಧನ್ ಕ್ಯಾರೆಕ್ಟರ್ ಕೊಟ್ಬಿಡಿ ಸರ್. ಖಂಡಿತ ನೆಕ್ಸ್ಟ್ ಸಿನಿಮಾ ಆ ಥರ ಕತೆ ಸಿಕ್ಕಾಗ ಅವ್ರನ್ನೇ ಇಲ್ಲ ಅವರಲ್ಲಿ ಬದಲಾವಣೆ ಕಷ್ಟ ಒಟ್ಟಿನಲ್ಲಿ ಅಲ್ವಾ, ಅವರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇಲ್ಲ ಕಾಣಿಸ್ತಾರೆ, ಅವರು ಮುಗ್ಧತೆದಲ್ಲೂ ಕಾಣಿಸ್ತಾರೆ. ಬದಲಾವಣೆ ಮುಖ ಚಹರೆ ತುಂಬ ಚೆನ್ನಾಗಿದೆ ಅವರನ್ನು. ಹೋಗ್ತಾರೆ, ಅವರು ಫೋರ್ಸ್ ಇದೆ. ನಾನು ನೋಡಿದ್ದೀನಿ, ನೋಡಪ್ಪ ಈ ಥರದ ಪಾತ್ರದಲ್ಲಿ ನಾನು 2-3 ಥರ ಕೊಟ್ಟಾಗೂ ತಗೊಳ್ತಾರೆ ಅವರು. ಫೋರ್ಸ್ ಚೆನ್ನಾಗಿದೆ, ಹಾವಭಾವ ಮತ್ತು ಮುಖದಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಓಕೆ. ಎಲ್ಲ ಥರದಲ್ಲೂ ಕೊಡ್ತಾರೆ. ಕೋಪ ಅಂದರೆ ಕೋಪ ಕೊಡ್ತಾರೆ, ಶಾಂತತೆ ಕೊಡ್ತಾರೆ, ಮುಗ್ಧತೆನೂ ಕೊಡ್ತಾರೆ. ಚೆನ್ನಾಗಿದೆ ಅವ್ರ ಫೋರ್ಸ್ ಚೆನ್ನಾಗಿದೆ. ಒಂಥರ ನೀರು ಥರ ಯಾವ್ದಕ್ಕೆ ಹಾಕ್ತೀವೋ ಅದಕ್ಕೆ ಸೂಟ್ ಆಗ್ತದೆ. ನನಗೆ ಇಷ್ಟ ಆಯಿತು ಅವ್ರ ಪಾತ್ರದಲ್ಲಾಗಲಿ. ಅವರು ನೋಡಿ, ನೀವೇ ನೋಡಿ. ಸರ್ ಇದ್ಯಾವ ಮುಖ ಸರ್ ಇವಾಗ ಇಂಟರ್ವ್ಯೂಲ್ಲಿ ಇರೋದು? ಮುಗ್ಧ ಸಂಭಾವಿತ ಲವರ್ ಬಾಯ್ ಅಂದರೆ ಹುಡುಗಿ ಇದರ ಪಕ್ಕದಲ್ಲಿ ಇರಲಿ ಇಷ್ಟೆಲ್ಲ ನಮಗಿಲ್ಲ. ಒಂದು ಸ್ವಲ್ಪ ಆಫ್ ಕ್ಯಾಮ್ರಾ ಮಾತ್ರ ಇರುತ್ತೆ ಅದೆಲ್ಲ. ಎಲ್ಲ ಕಡೆನೂ ಅಷ್ಟೇ ಸರ್. ಸಾರಿಕಾ ಅವರೇ, ನೀವು ಹೇಳಿ. ಆ್ಯಕ್ಚುಲಿ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ, ಸ್ಕ್ರಿಪ್ಟ್ ಬಗ್ಗೆ ಹೇಳುವಾಗ ಹೇಳಿದ್ರಿ, ನನ್ನಿಂದ ಕೆಲವೊಂದಷ್ಟು ಲೇಡೀಸಿಗೆ ಇನ್ಸ್ಪೈರ್ ಆಗೋ ಥರ ಆಗಲಿ ಈ ಪಾತ್ರ, ನಂಗೆ ತುಂಬ ಇಷ್ಟ ಆಯಿತು ಆ ಥರದ್ದೆಲ್ಲ ಅಂತ. ಬಟ್ ಆನ್ ಅ ಕಾಂಟ್ರಾಸ್ಟ್ ಈಗ ಇದರಲ್ಲಿ ಸಾಕಷ್ಟು ಈಗ ಅವೇರ್ನೆಸ್ ಮೂಡಿಸುವಂಥ ಕೆಲವೊಂದಷ್ಟು ವಿಷಯಗಳು, ಮತ್ತು ಹೆಣ್ಮಕ್ಳಿಗೇನೋ ನಾವು ಯಾವ ರೀತಿ ಕೆಲವೊಂದು ವಿಷಯಗಳನ್ನು ಎದುರಿಸಬೇಕು ಅನ್ನೋಂತಹ ವಿಷಯಗಳೆಲ್ಲ ಈ ಸಿನಿಮಾದಲ್ಲಿದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಬ್ಬ ನ್ಯೂಟ್ರಲ್ ಆಡಿಯನ್ಸ್ಗೆ ಅಂದರೆ ಅವನೀಗ ಒಂದು ಎಂಗೇಜ್ಮೆಂಟ್ ಫ್ಯಾಕ್ಟರ್ ಏನಿದೆ, ಅದು ಹೊಸದು ಏನು ನೋಡಿದೆ ಈ ಸಿನಿಮಾದಲ್ಲಿ, ಆ ಥರದ ಮೈಂಡ್ ಸೆಟಲ್ಲಿ ಬಂದು ಕೂತ್ಕೊಳ್ಳುವಂತಹ ಪ್ರೇಕ್ಷಕನಿಗೆ ಇದರಲ್ಲಿ ಏನು ಹೊಸತು ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ? ಆ್ಯಕ್ಚುಲಿ ಸ್ಟೋರಿ ಈಸ್ ಲೈಕ್ ಹೆಂಗೆ ಹೋಗುತ್ತೆ ಅಂತಂದರೆ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡ್ತಾರೆ. ಆ ಥರದ್ದೊಂದು ಇಂಪ್ಯಾಕ್ಟ್ಫುಲ್ ಸ್ಕ್ರೀನ್ ಪ್ಲೇ ಮೇನ್ ಅದನ್ನೇ ಫೋಕಸ್ ಮಾಡಿರೋದು. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ಸ್ ಯಾಕಂತಂದರೆ ಈಗಿನ ತನಕ ಆ ಲೆನ್ಸ್ನ ನಾವು DJI ರೋನಿನ್ ಅಂದ್ಬಿಟ್ಟು ಒಂದು ಯೂಸ್ ಮಾಡಿರೋಂಥದ್ದು ಒಂದು ಕ್ಯಾಮ್ರಾ ಅದು, ಮತ್ತು ಆ್ಯಂಡ್ ಲಾಂಗ್ ಶಾರ್ಟ್ಸ್ಗಳನ್ನ ಇಟ್ಟಿದ್ದೀವಿ, ನಾವು ಎಲ್ಲೂ ಬ್ರೇಕ್ ಮಾಡಿಲ್ಲ. ಇವಾಗ ಹೊಸ ಸಿನಿಮಾನ ನೋಡೋಕ್ಕೆ ಹೋದರೆ ನಿಮ್ಗೆ ಎಷ್ಟೊಂದು ಮಿಡ್ ಶಾರ್ಟ್ಸ್ ಇರುತ್ತೆ, ಕ್ಲೋಸಪ್ಸ್ಗಳಿರುತ್ತೆ, ಎಲ್ಲ ಇರುತ್ತೆ. ಈ ಸಿನಿಮಾದಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಒಂದೇ ಟೇಕಲ್ಲಿ ಮಾಡಬೇಕಾಗಿ ಬರುತ್ತೆ. ಒಂದೊಂದು ಮಿನಿಟ್ ಇದೆ,
ಎಲ್ಲ ಕರೆಕ್ಟಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ನಾನು ಈ ಆ್ಯಕ್ಟಿವಿಟಿ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿವಿಟಿ ಮಾಡ್ತೀನಿ ಅನ್ನೋ ಈ ಥರದ್ದು ಶಾರ್ಟ್ಸ್ಗಳನ್ನು ಸಿಕ್ಕಾಪಟ್ಟೆ ಇದೆ. ಸೊ ನಿಮ್ಗೆಲ್ಲೂ ಡೈವರ್ಟ್ ಆಗಲ್ಲ. ಓಕೆ, ನೀವು ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ಇಲ್ಲಿಂದ ಬಿಟ್ಟ ತಕ್ಷಣ ನೆಕ್ಸ್ಟ್ ಸಾಂಗ್, ಇಲ್ಲಿಂದ ಬಿಟ್ಟ ತಕ್ಷಣ ಫೈಟ್, ಆ ಥರ ಏನೋ ಬರಲ್ಲ. ಆ ಫ್ಲೋ ನಮಗೇನು ಅಷ್ಟು ಗೊತ್ತಾಗಲ್ಲ, ನಾವು ನೋಡ್ಬೇಕು ನೆಕ್ಸ್ಟ್ ಹೌದು, ಸೀನ್ ಹೆಂಗಿರುತ್ತೆ ಅಂತ. ಕರೆಕ್ಟ್. ಅದಾದಮೇಲೆ ನಿಮಗೆ ಇದು ಅಷ್ಟೇ, ಎಲ್ಲೋ ಸಾಂಗ್ ಇವಾಗ ಹಾಕಬೇಕು ನಾವು, ಇವಾಗ ನೆಕ್ಸ್ಟ್ ಫೈಟಿಂಗ್ ಆಗುತ್ತೆ, ಅವನು ಇವಾಗ ಆಗುತ್ತೆ ನೋಡಿ ಫೈಟಿಂಗ್, ಅವೆಲ್ಲ ಏನೂ ಇಲ್ಲ. ಸಿಚುವೇಶನ್ ಏನು ಬೇಕು ಅದ್ರ ತಕ್ಕಂಗೆ ಸ್ಕ್ರಿಪ್ಟ್ಗಳನ್ನ ಇವರು ನೀಟಾಗಿ ಜೋಡಿಸ್ಕೊಳ್ತಾ ಹೋಗಿರೋದ್ರಿಂದ ಅದು ಆಡಿಯನ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್, ಯಾವುದೇ ರೀತಿ ಏನು ಬೋರ್ ಹೊಡೆಯಲ್ಲ ಸಿನಿಮಾ. ಫಸ್ಟಿಂದ ಲಾಸ್ಟ್ವರೆಗೂ ಕುತ್ಕೊಂಡು ನೀಟಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಮಹೀನ್ ಅವರೇ, ಆ್ಯಕ್ಚುಲಿ ನಾನು ಐ ವಾಸ್ ಜಸ್ಟ್ ಕಿಡ್ಡಿಂಗ್ ಅವಾಗಲೇ ಲಾಸ್ಟ್ ಕ್ವಶನ್ ಎಲ್ಲ ಕೇಳುವಾಗ. ಬಟ್ ಡೆಫಿನೆಟ್ಲಿ ಯು ಆರ್ ಅ ವೆರಿ ಗುಡ್ ಟ್ಯಾಲೆಂಟ್, ಮತ್ತು ಥಿಯೇಟರ್ ಆರ್ಟಿಸ್ಟ್ ಕೂಡ ನೀವು, ರಾಯಚೂರಿನವರು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನೆಚ್ಚಿನ ಹಾಸ್ಯ ನಟ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀರಿ ಆ್ಯಕ್ಚುಲಿ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ. ಆ್ಯಂಡ್ ಸಾಕಷ್ಟು ವೇರಿಯೇಷನ್ಸ್ ಕೂಡ ನೋಡ್ತಾ ಇದ್ದಾರೆ ಜನಗಳು ಅಣ್ಣಯ್ಯ ಸೀರಿಯಲಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳೋದು. ಬಿಕಾಸ್ ಈ ಥರದೊಂದು ಫೇಸ್ ಕಟ್ ಇಟ್ಕೊಂಡು, ಅಂದರೆ ತುಂಬ ರಗಡ್ ಫೇಸ್ ಕಟ್ ಇಟ್ಕೊಂಡು ಆ ಥರ ಕಾಮಿಡಿ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಪ್ಲಸ್ ಈ ಸಿನಿಮಾದಲ್ಲೇ ಬೇರೆ ಥರ ಕಾಣಿಸ್ಕೊಂಡಿದ್ದೀರಾ. ಮೊದಲನೇದು ಒಂದು ಪೊಲೀಸ್ ಪಾತ್ರ ಮಾಡಿದ್ರಿ, ಆ ಸಿನಿಮಾನು ಬೇರೆ ಥರ ವೇರಿಯೇಷನ್ಸ್ ಇದೆ ನಿಮ್ಮ ಕ್ಯಾರೆಕ್ಟರೈಸೇಷನ್ಸಲ್ಲಿ. ಅಂದರೆ ಜಸ್ಟ್ ಇವಾಗ ಓಕೆ ಥಿಯೇಟರ್ ಆರ್ಟಿಸ್ಟ್ ಹೌದು, ಬಟ್ ಹಿಂದೆ ತಿರುಗಿ ನೋಡುವಾಗ ಈಗ ಅಣ್ಣಯ್ಯ ಸೀರಿಯಲಿಂದ ನಿಮಗೆ ಸಿಕ್ಕಿರುವಂತಹ ಒಂದು ಪ್ರಶಂಸೆ ಅಥವಾ ರೀಚ್ ಆಗಿರ್ಬೋದು, ಅದ್ರ ಮೂಲಕ ಈ ಸಿನಿಮಾಗಳೆಲ್ಲ ಬರ್ತಾ ಇರೋದು. ದಟ್ಸ್ ವಾಟ್ ಐ ಬಿಲೀವ್. ಏನು ಅನಿಸುತ್ತೆ ಜಸ್ಟ್ ಜರ್ನಿನ ಹಿಂದೆ ತಿರುಗಿ ನೋಡುವಾಗ, ಅಣ್ಣಯ್ಯ ಸಿನಿಮಾ ನಿಮ್ಮ ಲೈಫಲ್ಲಿ ಬಂದಿರೋದು ಅದೆಲ್ಲ ನೆನಪಿಸ್ಕೊಳ್ಳೋವಾಗ ಏನು ಅನಿಸುತ್ತೆ ನಿಮಗೆ? ಖುಷಿ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಎಮೋಷನು ಆಗುತ್ತೆ. ಹಾಂ, ಅಂದರೆ ನಾನು ಅಷ್ಟು ಈಸಿ ಅಲ್ಲ, ಇಷ್ಟು ನನಗೆ ಅವಕಾಶಗಳು ಸಿಗೋದು. ಹಾಂ ಹಾಂ, ಅಂದರೆ ನಾನು ಥಿಯೇಟರ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 8 years ಆಯಿತು. ಹೌದಾ? ಓಕೆ. ಹಾಂ, ಸೊ ನಾನು ಫಸ್ಟ್ 3 years ಥಿಯೇಟರ್ ಮಾಡಿ, ಅದಾದಮೇಲೆ ರಂಗಾಯಣ ಅಂತ ಒಂದಿದೆ, ನೀನಾಸಮ್ ಅಂತ ಒಂದಿದೆ, ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಗೊತ್ತಾಗಿದ್ದು ನಮ್ಮ ಊರುಗಳೆಲ್ಲ ಹೇಳಿ ಅವರುಗಳು ನೀನಾಸಮ್ಗೆ ಸಮರ್ ಕ್ಯಾಂಪ್ಗೆ ಕಳಿಸಿದ್ರು. ಅದಾದಮೇಲೆ ನಾನು ಅಪ್ಲಿಕೇಶನ್ ಹಾಕಿ 1 year ಡಿಪ್ಲೊಮಾ ರಂಗಾಯಣಕ್ಕೆ ಹೋದೆ. ಓಕೆ. ಅದಾದಮೇಲೆ ಮತ್ತೆ 2 years ಅಲ್ಲಿ ರೆಪರ್ಟ್ರಿ ಮಾಡಿದೆ ನಾನು. ಸೊ ಅಲ್ಲಿ ನನಗೆ ಮೇನ್ ಒಂದು ಬುನಾದಿ ಅಂತಾರಲ್ವ ಆ ಥರ, ಅಲ್ಲಿ ನನ್ನ ಬೇರೆ ಗಟ್ಟಿಯಾಗೋಕ್ಕೆ ರೀಸನ್ನೇ ಅದಲ್ಲ ನನ್ನ ಥಿಯೇಟ್ರ್. ಸೊ ಅಲ್ಲಿ ಬೇರೆ ಬೇರೆ ವೇರಿಯೇಷನ್ಸು ನನಗೆ ಕಲಿಯೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಆನ್ ಸ್ಟೇಜ್ ಲೈವ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಎನರ್ಜಿ ಅದು ಆಡಿಯನ್ಸ್ ಮುಂದೆ ಮಾಡಬೇಕಾದ್ರೆ. ಓಕೆ. ಸೊ ಅದು ನನ್ನ ಒಂಥರ ರೀಚಾರ್ಜಬಲ್ ಬ್ಯಾಟ್ರಿ ಥರ ನನಗೆ. ನಾನು ಈಗಲೂ ನನ್ನದೇ ಒಂದು ತಂಡ ಕಟ್ಕೊಂಡು ಒಂದಷ್ಟು ನಾಟಕಗಳನ್ನ ಮಾಡ್ತಿರ್ತೀನಿ. ನಮ್ಮ ಗುರುಗಳ ನಾಟಕಗಳಿಗೆ ನಾನು ಲೈಟಿಂಗ್ ಡಿಸೈನ್ ಆಗಿರ್ಬೋದು ಅಥವಾ ಸೆಟ್ ಡಿಸೈನ್ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಿದ್ದೆ. ನನಗೆ ಥಿಯೇಟರ್ ಕನೆಕ್ಷನ್ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಓಕೆ. ಸೊ ಅದೊಂಥರ ನನಗೆ ಲೈಫ್ನ ಇನ್ನೊಂದಷ್ಟು ವರ್ಷ ಮುಂದೆ ತಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಬಂದಿರುವಂಥ ಮೂವಿಗಳಾಗಿರ್ಬೋದು, ಸೊ ಅದು ನಂಗೆ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಸಿಕ್ತು. ಅದಾದಮೇಲೆ ಅಣ್ಣ ಏನು ನನಗೆ ರೀಚ್ ಅಂದರೆ ಅಣ್ಣ ಅದ್ರಲ್ಲಿ ಸೆಲೆಕ್ಟ್ ಆಗೋ ರೀಸನ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ. ಹೆಂಗೆ ಸೆಲೆಕ್ಟ್ ಆದ್ರಿ ನೀವು ಆ್ಯಕ್ಚುಲಿ ಅಣ್ಣಯ್ಯಗೆ? ಆಡಿಷನ್ ಮೂಲಕನೇ. ಆಡಿಷನ್ ಕೊಟ್ಟು ಒಂದಷ್ಟು ರೌಂಡ್ಸಾಗ ಆಲ್ಮೋಸ್ಟ್ ಒಂದು 6 months 8 months ವೆಯ್ಟ್ ಮಾಡಿ ತುಂಬ ಟೈಮ್ ತೊಗೊಂಡು ಅವರೆಲ್ಲ ಲುಕ್ ಟೆಸ್ಟು ಮತ್ತು ಸ್ಕ್ರೀನ್ ಟೆಸ್ಟು ಅಂತೆಲ್ಲ ಮಾಡ್ತಾರೆ. ಸೊ ಮಾಡಿ ನನಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತಂದರೆ, ಆಸ್ ಎ ಥಿಯೇಟರ್ ಆರ್ಟಿಸ್ಟ್ಗೆ ಚಾನ್ಸ್ ಕೊಡೋದಿದೆಯಲ್ಲ, ತುಂಬ ಜನ ಅದನ್ನು ಅಷ್ಟು ಥಿಂಕ್ ಮಾಡಲ್ಲ. ಫಾಲೋವರ್ಸ್ ಇದ್ದರೆ ಸಾಕು, ಫೇಮಸ್ ಆಗಿದ್ರೆ ಸಾಕು ಅನ್ನೋ ಥರದ್ರಲ್ಲಿ ನಮ್ಮ ಸೀರಿಯಲ್ ಇರೋಂಥವ್ರು ಆಲ್ಮೋಸ್ಟ್ ಎಲ್ಲರೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರೆ. ಸೊ ಒಂದು ಅವಕಾಶ ಕೊಟ್ಟರೆ ಥಿಯೇಟರ್ ಆರ್ಟಿಸ್ಟ್ ಅವ್ರಿಗೆ, ಅವರು ತಮ್ಮ ಪ್ರತಿಭೆನ ತೋರಿಸ್ಕೋಬೋದು ಅನ್ನೋದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಾನು. ಸೊ ನನಗೆ ವಿಲನ್ ಆಗಿ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಬೇರೆ ಶೇಡ್ಸ್ ಈ ಥರ ರೀತಿಯಲ್ಲಿ ಮಾಡ್ಬೋದು ಅನ್ನೋಂಥದ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ಅದು ಸಕ್ಸಸ್ ಆಯಿತು. ಸೊ ಆ ಥರ ರೀಚ್ ಸಿಕ್ತು ನನಗೆ, ಅಲ್ಲಿಂದ ಅವಕಾಶಗಳು ಸ್ಟಾರ್ಟ್ ಆಯಿತು. ಸೊ ನಾನು ಇಲ್ಲೂ ಆಡಿಷನ್ಗೆ ಬಂದಾಗಲೂ ಜೆನ್ಯೂನ್ ಆಗಿ ಆಡಿಷನ್ ಮಾಡ್ತಾಯಿದ್ರು ಸರ್, ಎಲ್ಲರಿಗೂ ಕರ್ಸಿಕ್ಸ್. ನಾನು ಹೋದಾಗಲೂ ಒಂದು 3 ಜನ ಹುಡುಗರು 4 ಜನ ಹುಡುಗರು ಇದ್ದರು. ಸೊ ನಾನು ಯಾವುದೇ ಆಡಿಷನ್ಗೆ ಹೋದರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು. ಅಟ್ ದಿ ಎಂಡ್ ಏನಂದರೆ ನನಗೆ ಇದು ಲೈಫು. ಸೊ ನನಗೆ ಬೇರೆ ಕೆಲಸ ಗೊತ್ತಿಲ್ಲ, ನಾನು ಇದರಲ್ಲೇ ಬದುಕಬೇಕು, ಬಣ್ಣದ ಲೋಕದಲ್ಲೇ ಬದುಕಬೇಕು ನಾನು. ಸೊ ಹಾಗಾಗಿ ನಾನು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಹೆಂಗೆ ಕೊಡ್ಬೋದು ಅಂತ ಥಿಂಕ್ ಮಾಡಿ, ಬೇರೆಯವ್ರಿಗಿಂತ ಎಷ್ಟು ಬೆಟರ್ ಮಾಡ್ಬೋದು ಅಂತ ಪರ್ಫಾರ್ಮ್ ಮಾಡಿದಾಗ ಅವ್ರಿಗೆ ಪರವಾಗಿಲ್ಲ, ಈ ಹುಡುಗಂಗೆ ಏನೊಂಚೂರು ಏನೋ ಇನ್ಪುಟ್ ಕೊಟ್ಟು ಪುಷ್ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಅಂದ್ಕೊಂಡು ಅವ್ರಿಗೆ ಅನಿಸಿದ್ರೆ, ಸೊ ಪುಷ್ ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ. ಸರ್ ಹಾಗೇನೆ ಥಿಂಕ್ ಮಾಡಿ ಇವ್ರ ಹತ್ರ ಏನೋ ಒಂದು ಕ್ಯಾಲಿಬರ್ ಇರುತ್ತೆ, ಮಾಡಿಸ್ಬೋದು ಅಂತ ಹೇಳಿ ಮಾಡಿಸಿರ್ತಾರೆ ಅಂತ ನನ್ನ ಅಭಿಪ್ರಾಯ ಆ ಥರದ್ದು. ಸೊ ಅಲ್ಲಿಂದ ಈ ಥರ ಅವಕಾಶಗಳು ಇಲ್ಲಿವರೆಗೂ ಬಂದಿದೆ. ಓಕೆ. ಸೊ ಜಸ್ಟ್ ಒಂದು ವಿವಿಡ್ ಒಂದು ಫ್ಯಾನ್ ಮೂಮೆಂಟ್ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ, ಲೈಕ್ ಅಣ್ಣಯ್ಯ ಸೀರಿಯಲ್ ನೋಡೋರು ನಿಮಗೆ ಏನಾದರೂ ಒಂದು ಫ್ಯಾನ್ ಮೂಮೆಂಟ್ ಆಗಿತ್ತು, ನಿಮ್ಮನ್ನು ಚೆನ್ನಾಗಿ ಗುರ್ತು ಹಿಡಿದಿದ್ದು, ರೀಚ್ ಯಾವ ಥರ ತಲುಪಿದೆ ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಕಲೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನಾದರೂ? ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಹಿಂದಿನ ಸಾರಿ ನನಗೆ ಯಾರು ಅಂತಲೇ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನಂದು ಆಲ್ಮೋಸ್ಟ್ ಒಂದು 2-3 ಮೂವೀಸ್ ಬಂದಾಗಲೂ ಸೊ ಯಾರಿಗೂ ನಾನು ಅಂತಲೇ ಗೊತ್ತಿರಲ್ಲ. ಈಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ರೇ ಜನ ಗುರ್ತಿಡಿಯೋದು. ಸೊ ಈ ಟೆಲಿವಿಷನಲ್ಲಿ ಸೀರಿಯಲ್ ಎಲ್ಲರಿಗೂ ರೀಚ್ ಆಗೋದ್ರಿಂದ ಹೆಂಗೆ ಅಂದರೆ ಒಂಥರ ಮನೆ ಮಗನ ಥರನೇ ಟ್ರೀಟ್ ಮಾಡ್ತಾರೆ.
ಅವ್ರು ಖುಷಿ ಆಗುತ್ತೆ ಅವ್ರಿಗೆ. ನೀವು ಸೀರಿಯಲ್ ಚೆನ್ನಾಗಿ ಬರುತ್ತೆ, ನೀವು ಇದ್ರೆ ಒಂಥರ ಮಜಾ ಇರುತ್ತೆ, ಖುಷಿ ಪಡ್ತೀವಿ ನಾವು, ಮನೆಯವರೆಲ್ಲ ನೋಡ್ತೀವಿ. ಅಂದರೆ ಚಿಕ್ಕ ಮಕ್ಕಳಿಂದ ಮೇಜರಾಗಿ ನನಗೆ ಗುರ್ತಿಡಿಯೋದೇ ಚಿಕ್ಕ ಮಕ್ಕಳು, 5 ವರ್ಷ 6 ವರ್ಷ ಮಕ್ಕಳು ಸೀರಿಯಲ್ ನೋಡ್ಕೊಂಡು ಅವ್ರ ಅಮ್ಮಂಗೆ, ಅವ್ರ ಅಜ್ಜಿಗೆ, ಅವ್ರ ದೊಡ್ಡಮ್ಮಂಗೆ ಹೇಳ್ತಾರೆ, ಅಣ್ಣ ಇವರಲ್ವಾ ಮಾಡೋದು. ಅವ್ರು ಕರೆದಾಗ ಅವರು ಮಾತಾಡಿಸ್ತಾರೆ. ಆಮೇಲೆ 70 ವರ್ಷ 80 ವರ್ಷ ಅಜ್ಜಿ ತಾತಂದ್ರು ನೋಡ್ತಾರೆ. ಸೊ ಅಷ್ಟಕ್ಕಿಂತ ಖುಷಿ ಏನು ಬೇಕು ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ ಇದೆಲ್ಲ. ಸೊ ಸೀರಿಯಲ್ ಆಡಿಯನ್ಸ್ ಎಲ್ಲ ಈ ಸಿನಿಮಾ ನೋಡೋದಕ್ಕೆ ಬರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಏನು ಅವ್ರ ಹತ್ರ ಮನವಿ ಮಾಡ್ಕೊಳ್ತೀರಾ ಮೃತ್ಯು ದೇವತೆ ಬಗ್ಗೆ? ಮೃತ್ಯು ದೇವತೆ ಅಂದರೆ ನನಗೋಸ್ಕರ ಬರೋದು ಅಂತಲ್ಲ, ಅಂದ್ರೆ ಒಂದು ಕನ್ನಡ ಚಿತ್ರ ಮಾಡಿದ್ದೀವಿ, ಅದರಲ್ಲಿರುವಂಥ ಒಂದು ಒಳ್ಳೆ ಸಂದೇಶ ಇದೆ. ಯಾವುದೋ ಒಂದು 3-4 ಮೂವಿಗಳು, ಅಂದರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದಷ್ಟರಲ್ಲಿ ಬಂದಿರೋಂಥ ಮೂವಿಗಳಲ್ಲಿ ಒಂದು ಯಾವುದೋ ಓರಿಯೆಂಟೆಡ್ ಮೆಸೇಜ್ ಇರುತ್ತೆ, ಮೆಸೇಜ್ ಓರಿಯೆಂಟೆಡ್ ಮೂವಿ ಬಂದಿದೆ ಅಂದಾಗ ಅದನ್ನು ಡೆಫಿನೆಟ್ಲಿ ನೋಡ್ತಾರೆ. ಅದೇ ಥರ ಮೌತ್ ಪಬ್ಲಿಸಿಟಿ ಆಗುತ್ತೆ. ಸೊ ಹಾಗೆ ಮೂವಿ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಅಲ್ವ ನಾವು ಹೇಳೋದು, ಸಿನಿಮಾದವರು ಅಂದರೆ ಇವ್ರು ಹೇಳ್ತಾರೆ ಅವ್ರ ಮೂವಿಗೆ ಎತ್ತವ್ರಿಗೆ ಹೆಗ್ಣ ಮುಗ್ದು ಅನ್ನೋಂಗೆ ಅವ್ರವ್ರು ಹೇಳ್ಕೊತಾರೆ ಅನ್ನೋ ಥರದ್ದು ಕೆಲವೊಬ್ರಿಗೆ ಥಾಟ್ ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ನೀವು ಒಂದು ಹೆಜ್ಜೆ ಥಿಯೇಟ್ರ್ವರೆಗೂ ಬಂದು ಒಂದ್ಸರಿ ನೋಡಿದ್ರೆ ನಾವು ಏನು ಹೇಳಕ್ಕೆ ಹೊರಟಿದ್ವಿ, ಅದರ ಸಂದೇಶ ಏನಿದೆ, ಅದು ಯಾರಿಗೆ ತಲುಪಬೇಕು, ಅದರಲ್ಲಿ ಅದು ನಮ್ಮ ಲೈಫಲ್ಲಿ ಅಥವಾ ಸೋಷಿಯಲಿ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಸೊ ಅದು ಆಗಬೇಕಾದ್ರೆ ಒಂದ್ಸರಿ ಬಂದು ನೋಡಿ. ನನಗೋಸ್ಕರ ಅಲ್ಲ ಅಂದರೂ ಕನ್ನಡ ಚಲನಚಿತ್ರಕ್ಕೋಸ್ಕರ, ನಮ್ಮಂಥ ಕಲಾವಿದರಿಗೋಸ್ಕರ, ನಿರ್ದೇಶಕರಿಗೋಸ್ಕರ, ಪ್ರೊಡ್ಯೂಸರ್ಗೋಸ್ಕರ ಬನ್ನಿ. ಏನಕ್ಕೆ ನಾವು ನಿಮಗೋಸ್ಕರ ಅಂತಲೇ ಮಾಡಿರೋಂಥ ಚಿತ್ರ, ನಿಮ್ಮ ಮನರಂಜನೆ ನಮ್ಮ ಜೀವನ. ಸೊ ಹಾಗಾಗಿ ಬನ್ನಿ ಅಂತ ಕೇಳ್ಕೊತೀವಿ. ಓಕೆ. ಸೊ ಸೀನಿಯರ್ ಸಾರಿಕಾ ಅವರೇ, ನೀವು ಹೇಳಿ, ಆ್ಯಕ್ಚುಲಿ ನಿಮ್ಮದು ಜರ್ನಿ ಕ್ವೈಟ್ ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ಸಾಕಷ್ಟು ಆಲ್ಮೋಸ್ಟ್ ದಿಸ್ ಈಸ್ ಯುವರ್ 7th ಫಿಲಮ್, ಕರೆಕ್ಟ್ ಅಲ್ಲ? 7th ಫಿಲಮ್ ಆಗಿದೆ. ಪ್ಲಸ್ ಯೋಗ ಪಟು ಬೇರೆ ನೀವು, ಆ್ಯಕ್ಚುಲಿ ಯೋಗ ಟೀಚರ್ ಪ್ಲಸ್ ನ್ಯೂಟ್ರಿಷನಿಸ್ಟ್. ಸೊ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಯಾವ ರೀತಿ ಇದೆ ನಿಮ್ಮ ಜರ್ನಿ? ಅಂದರೆ ಚೆನ್ನಾಗಿ ಸಲಹುತ್ತಾ ಇದೆ ನಿಮ್ಮನ್ನು ಕನ್ನಡ ಚಿತ್ರರಂಗ? ಬಿಕಾಸ್ ಆಲ್ರೆಡಿ ತೆಲುಗು ಮತ್ತು ತಮಿಳಿಗೆಲ್ಲ ಜಂಪ್ ಆಗಿದ್ದೀರಾ ಈಗ. ಇಲ್ಲ, ಆ್ಯಕ್ಚುಲಿ ಇನ್ನು ನನಗೇನು ಅನಿಸುತ್ತೆ ಅಂತಂದರೆ, ಕನ್ನಡ ಇಂಡಸ್ಟ್ರಿ ಇನ್ನೂ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ಮಾಡಬೇಕು. ಅದರಲ್ಲೂ ಏನು ಗೊತ್ತಾ, ಹೊಸ ನಿರ್ದೇಶಕರುಗಳು ಈ ಥರ ಇರ್ತಾರಲ್ಲ, ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಂಥ ಕಾನ್ಸೆಪ್ಟ್ಗಳನ್ನ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ಗಳು ಹಿಂದೆ ಮುಂದೆ ನೋಡ್ತಾರೆ. ಇವಾಗ ಅಯ್ಯೋ ಹೊಸ ಡೈರೆಕ್ಟ್ರು, ನಾನು ಹೆಂಗೆ ಇವ್ರನ್ನ ನಂಬಿಟ್ಟು ನಾನು ದುಡ್ಡು ಹಾಕ್ಲಿ ಅನ್ನೋದು ಒಂದು ಥಾಟ್ ಇರುತ್ತೆ ಅವ್ರಿಗೆ, ಹೆಂಗೆ ಕಮರ್ಷಿಯಲಿ ಸೇಫ್ ಆಗಲಿ ನಾನು. ಬಟ್ ನಾನು ಇದನ್ನು ಬೇರೆ ಇಂಡಸ್ಟ್ರಿಲಿ ಕಟ್ ನೋಡಿದ್ರೆ ಅಲ್ಲಿ ನಿಮಗೆ ಹೊಸ ನಿರ್ದೇಶಕರಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡೋಂಥ ಪ್ರೊಡ್ಯೂಸರ್ಸ್ಗಳು ಇದ್ದಾರೆ. ನಮ್ಮ ಕನ್ನಡದಲ್ಲಿ ಇಲ್ಲ ಅದು ಚೇಂಜ್ ಆಗಬೇಕು ನೋಡೋಕೆ ಹೋದರೆ. ಆ್ಯಂಡ್ ಕಾನ್ಸೆಪ್ಟ್ ವೈಸೂ ಅಷ್ಟೇ, ನಾವು ಏನು ಮೊನಾಟಮಸ್ ಆಗಿ ಮಾಡ್ಕೊಂಬರ್ತೀವಿ. ಹೀರೋ ಒಂದು 4 ಫೈಟು, 1-2 ಸಾಂಗು, ಹೀರೋ ಬಿಲ್ಡಪ್ಪು, ಹೀರೋಯಿನ್ ಬಿಲ್ಡಪ್ಪು, ಲಾಸ್ಟಲ್ಲಿ ಒಂದು ಏನಪ್ಪ ತಾಯಿ ಸೆಂಟಿಮೆಂಟು, ತಂದೆ ಸೆಂಟಿಮೆಂಟು, ಮಚ್ಚು ಲಾಂಗು, ಇಷ್ಟೇ ಮುಗೀತು ಸಿನಿಮಾ. ಇದನ್ನು ಬಿಟ್ಟು ನಾನು ನೆಕ್ಸ್ಟು ಔಟ್ ಆಫ್ ಕಂಟೆಕ್ಸ್ಟು ನಾನು ಏನು ಕೊಡ್ಬೋದು ಅನ್ನೋದನ್ನು ಈಗಿರೋ ಪ್ರೆಸೆಂಟ್ ಡೈರೆಕ್ಟರ್ಸ್ಗಳು ಎಕ್ಸ್ಪ್ಲೋರ್ ಮಾಡಬೇಕು. ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ಗಳು ಈ ಥರ ಸ್ಕ್ರೀನ್ ಪ್ಲೇಗಳನ್ನ ಮಾಡಿಕೊಂಡು ಬಂದರೆ ಖಂಡಿತವಾಗ್ಲೂ ಕಂಟೆಂಟ್ ಇದ್ದರೆ ಸರ್ ಯಾರು ಬೇಕಾದರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ. ನಾವು ಬನ್ನಿ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳೋ ಅವಶ್ಯಕತೆನೇ ಇರಲ್ಲ. ವೆನ್ ಯು ಆರ್ ಗುಡ್, ವೆನ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಅವರ್ ಪ್ರಾಡಕ್ಟ್, ನಾವು ಏನು ಮಾಡ್ತೀವಿ ಅದು ಚೆನ್ನಾಗಿದ್ದರೆ ಹೆಂಗಾದ್ರೂ ಮೌತ್ ಪಬ್ಲಿಸಿಟಿ ಆಗಲಿ ಇನ್ನೊಂದಾಗಲಿ ಖಂಡಿತ ಜನ ಬರ್ತಾರೆ, ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಚೆನ್ನಾಗಿರೋದನ್ನ ಖಂಡಿತ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಸುಮ್ಮನೆ ಬರಲ್ಲ ಸಿನಿಮಾ ನೋಡಲ್ಲ, ಇಲ್ಲ. ದೇ ಆರ್ ವೆರಿ ಸ್ಮಾರ್ಟ್. ಆಫ್ಟರ್ ಕೋವಿಡ್ ಅದು ಏನಿದೆ ನಮ್ಮ ಸಿನಿಮಾ ದಟ್ ಈಸ್ ಟೋಟಲಿ ಚೇಂಜ್ಡ್. ಯಾಕಂತಂದರೆ ನಮ್ಮ ವರ್ಲ್ಡ್ ಸಿನಿಮಾಗೆ ನಾವು ಎಕ್ಸ್ಪೋಸ್ ಆಗಿಬಿಟ್ಟಿದ್ದೀವಿ. ಇವಾಗ OTTಲಿ ನಾನು ಇಂಥ ಕಂಟೆಂಟ್ ಬೇಕು, ಜನರೇ ಕೂತ್ಕೊಂಡು ಈ ಸೀನನ್ನ ಯಾವ ಸೀನಿಂದ ಕದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಸಾಂಗ್ ಮ್ಯೂಸಿಕ್ ರೆಫರೆನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಅಷ್ಟು ನಾಲೆಜ್ ಇದೆ ಇವಾಗ ಜನಗಳಿಗೆ, ಅಷ್ಟು ಎಕ್ಸ್ಪೋಸ್ ಆಗಿಬಿಟ್ಟಿದ್ದೀವಿ ನಾವು ವರ್ಲ್ಡ್ ಸಿನಿಮಾಗೆ. ಸೊ ನಾವು ಆ್ಯಸ್ ಅ ಆರ್ಟಿಸ್ಟ್ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಎಲ್ಲಿ ಎಕ್ಸ್ಪ್ಲೋರ್, ನಾನು ಇವಾಗ ಎಲ್ಲ ಥರದ ಪಾತ್ರನೂ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹುಚ್ಚಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಈಗ ನೆಕ್ಸ್ಟು ಯಾವುದು ಕ್ರಿಕೆಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ನಾರ್ಮಲ್ ಒಂದು ಡೆಲಿವರಿ ಹುಡುಗಿ, ಒಂದು ಸ್ವಿಗ್ಗಿ ಝೊಮ್ಯಾಟೊ ಮಾಡೋವಂಥ ಹುಡುಗಿ, ಈ ಕ್ಯಾರೆಕ್ಟರ್ ನಾನು ಅದು ಮಾಡಿದ್ದೀನಿ. ನನಗೆ ಆ್ಯಸ್ ಅ ಆರ್ಟಿಸ್ಟ್ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ನನ್ನ ಕ್ಯಾರೆಕ್ಟರ್ನ, ನಾನು ಆ ಥರದ್ದು ಸಬ್ಜೆಕ್ಟ್ಸ್ಗಳನ್ನ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಆರ್ಟಿಸ್ಟ್ಗಳಿಗೆ ಯಾವುದೇ ಲ್ಯಾಂಗ್ವೇಜಸ್ಸು ಬ್ಯಾರಿಯರ್ ಇರಲ್ಲ, ಕ್ರಿಯೇಟಿವಿಟಿಗೆ ಬ್ಯಾರಿಯರೇ ಇಲ್ಲ. ನೋಡೋಕ್ಕೆ ಹೋದರೆ ನನಗೆ ಎಲ್ಲೆಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ ಕಾನ್ಸೆಪ್ಟ್ಸ್ಗಳು, ನಾನು ಅದನ್ನು ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಇದು ನಾನು ನೋಡ್ಕೊಂಡು ಬಂದಿರೋದು. ಇಷ್ಟು ಚೇಂಜಸ್ಗಳು ಆಗಬೇಕು. ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ಗಳು ಮುಂದೆ ಬರಬೇಕು ಕನ್ನಡ ಸಿನಿಮಾನ, ಅಂದರೆ ಹೊಸ ನಿರ್ದೇಶಕರಿಗೆ ಆಪರ್ಚುನಿಟೀಸ್ ಕೊಡಬೇಕು. ಹೊಸ ಕಂಟೆಂಟನ್ನ ಇರೋ ನಿರ್ದೇಶಕರು ಆ್ಯಂಡ್ ಸ್ಕ್ರಿಪ್ಟ್ ರೈಟರ್ಸ್ಗಳು ಏನಿದ್ದಾರೆ ಅದನ್ನು ಚೇಂಜ್ ಮಾಡ್ಕೊಳ್ತಾ ಹೋದರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಎಲ್ಲಿಗೂ ಹೋಗುತ್ತೆ.
ಸೊ ಆ್ಯಸ್ ಫಾರ್ ಆಸ್ ಮೃತ್ಯು ದೇವತೆ ಇಸ್ ಕನ್ಸರ್ನ್ಡ್, ಆ್ಯಕ್ಚುಲಿ ನಿರ್ದೇಶಕರು ಫೀಮೇಲ್ ಕ್ಯಾರೆಕ್ಟರ್ಸ್ಗಳನ್ನು ಯಾಕೆಂದರೆ ಪ್ರಮುಖವಾಗಿ ತಲೆಯಲ್ಲಿಟ್ಕೊಂಡು ಬರೆದಿರುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಈಗ ಫೈಟ್ ಸೀಕ್ವೆನ್ಸಸ್ ಇದೆ, ಮತ್ತು ಅದೊಂದು ಎನರ್ಜಿಟಿಕ್ ಡ್ಯಾನ್ಸ್ ಸೀಕ್ವೆನ್ಸ್, ಮೃತ್ಯು ದೇವತೆ ಟೈಟಲ್ ಟ್ರ್ಯಾಕ್ ಎಲ್ಲ ಇದೆ. ಅಂದರೆ ಪರ್ಫಾರ್ಮ್ ಮಾಡುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಬಿಕಾಸ್ ಅವ್ರ ಜೊತೆಗೆ ಫೈಟ್ ಮಾಡಬೇಕು, ಮಹೀನ್ ಕುಬೇರ್ ಅವ್ರ ಜೊತೆಗೆ, ಅವ್ರು ಬೇರೆ ಜಿಮ್ಗೆ ಹೋಗ್ತಾರೆ ಡೈಲಿ, ಸೊ ನೀವು ಯೋಗ ಮಾಡ್ತೀರಾ. ಸೊ ಎಷ್ಟು ಕಷ್ಟ ಇತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಅಲ್ಲಿ ಆ ಕಡೆ ಭದ್ರಕಾಳಿ ಯಾಕಂದರೆ ಆ ಒಂದು ಕಾಸ್ಟ್ಯೂಮಲ್ಲಿ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಈಚೆ ಇಲ್ಲಿ ಫೈಟ್, ಕಾಂಟ್ರಾಸ್ಟಿಂಗ್ ಸಿಚುವೇಶನ್ಸ್. ಆ್ಯಕ್ಚುಲಿ ಯಾವ ರೀತಿ ಇತ್ತು ನಿಮಗೆ? ನಿರ್ದೇಶಕರು ಯಾವ ರೀತಿ ಇನ್ಪುಟ್ಸ್ ಕೊಟ್ಟಿದ್ರು ಅಂತ? ನನಗೆ ಸ್ಟಾರ್ಟಿಂಗ್ ಕತೆ ಹೇಳ್ಬೇಕಾದ್ರೆ ಹೇಳ್ಬಿಟ್ಟಿದ್ರು, ನೋಡಮ್ಮ ಹಿಂಗೆ ಫೈಟ್ ಸೀಕ್ವೆನ್ಸ್ ಇರುತ್ತೆ, ನೀವು ಪ್ರಿಪೇರ್ ಆಗ್ಬೇಕು. ಫೈಟ್ ಸೀಕ್ವೆನ್ಸ್ ಎಲ್ಲ ಸರ್ ಮಾಡ್ತೀನಿ ಬಿಡಿ. ನನಗೆ ಆಮೇಲೆ ಇನ್ನೇನು ಸೆಟ್ಗೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ ಸ್ಟಾರ್ಟ್ ಮಾಡಿ, ನೋಡು ಮಾಲಾಶ್ರೀ ಮೇಡಮ್ ಅವರಿದ್ರು, ನೋಡು ಇವರಿದ್ರು, ಅದನ್ನ ನೋಡಿದ್ಯಲ್ವ ಸಿನಿಮಾ ನೀನು, ಇವರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ನೀವು ಇವೆಲ್ಲ ನೀನು ತೊಗೋಬೇಕು, ನೀನು ಇನ್ಸ್ಪಿರೇಷನ್ ತೊಗೋಬೇಕು, ನೀನು ಹೋದ್ರೆ ಹಂಗೆ ಹೊಡಿತಾ ಇದ್ರೆ ಅದು ನೆಕ್ಸ್ಟ್ ಈ ಥರ ಒಂದು ಬೂಸ್ಟ್ ಅಪ್ ಮಾಡಿ ಫುಲ್ ತಲೆಯಲ್ಲಿ ಕೂರಿಸಿ ಮಾಡ್ತೆ ಚೆನ್ನಾಗಿ, ಮಾಸ್ಟರ್ ಇದ್ದಾರೆ ಎಲ್ಲ ನೋಡ್ಕೊತಾರೆ, ಮಾಡು ನೀನು ಅಂತೆಲ್ಲ ಹಾಕಿ, ಹಾರ್ನೆಸ್ ಎಲ್ಲ ಹಾಕಿ ಒಂದೆರಡು ಕಡೆ ಪಲ್ಟಿ ಹೊಡೆದು ಬೀಳ್ಸಿ ಎಲ್ಲ ಆದಮೇಲೆ ಓಕೆ ಹಿಂಗಿರುತ್ತೆ ಫೈಟಿಂಗ್ ಸೀಕ್ವೆನ್ಸು, ನಾನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ. ಆ್ಯಕ್ಚುಲಿ ಮಾಹಿನ್ ಸರ್ ಅವರು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ನೋಡಕ್ಕೆ ಹೋದರೆ ಅವ್ರು ಚಿಕ್ಕ ವಯಸ್ಸಿಂದ ಅಂದರೆ ಮಾಮೂಲಿ ಅವ್ರು ಆ್ಯಕ್ಚುಲಿ ಕಲರಿ ಪಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಸೊ ಅವ್ರಿಗೆ ಗೊತ್ತು ಹೆಂಗೆ ನಡೆಯುತ್ತೆ ಏನು ಅಂತ. ನನಗೆ ಫೈಟ್ ಈಸ್ ನನಗೆ ನ್ಯೂ ಥಿಂಗ್. ಅವರು ಹೇಳ್ಕೊಟ್ರು, ನೋಡಿ ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಪ್ರಾಕ್ಟೀಸು ನಮ್ಮದೇ ಒಂದು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ತಾ ಇದ್ವಿ. ಇದಕ್ಕೆ ಮಾಸ್ಟ್ರು ಹೆಲ್ಪ್ ಮಾಡೋರು. ಓಕೆ, ಈ ರೀತಿ ಮಾಡ್ಕೊಂಡು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದ್ಬಿಡ್ತು. ನಾವು ಕ್ಯಾಮ್ರಾದಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ, ಇಟ್ಸ್ ಕಮಿಂಗ್ ಔಟ್ ನೈಸ್. ನನಗೆ ಏನಂತಂದರೆ ನನಗೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಐ ವಾಸ್ ವೇರಿಂಗ್ ಅ ಶೂ. ಇವ್ರಿಗೆ ಪಾಪ ಜಲ್ಲಿಕಲ್ಲಿದೆ ಫುಲ್ಲು, ಜಲ್ಲಿಕಲ್ ಮೇಲೆ ಇವರು ಮಾಡಬೇಕು. ನಿಂತ್ರೆ ಕೆಳಗಡೆ ನಿಂತ್ಕೊಳಕ್ಕಾಗಲ್ಲ, ನೀವು ಜಂಪ್ ಮಾಡಿ ನಿಂತ್ಕೋಬೇಕು. ಐ ಡೋಂಟ್ ನೋ ಹೆಂಗೆ ಮಾಡಿದ್ರು ಅವ್ರು ಇವಾಗಿನ ತನಕ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಥಿಂಕ್ ಆ ಎನರ್ಜಿ, ಆ ಕ್ಯಾರೆಕ್ಟರ್ ಒಳಗಡೆ ಇಬ್ಬರು ಹೋಗಿರೋಂಥ ಒಂದು ಇದು. ಆ್ಯಂಡ್ ಸರ್ರು ಅಷ್ಟೇ, ಸರ್ ನೋವಾಗ್ತದೆ ಸರ್, ಇಲ್ಲಿ ನೋವ್ತದೆ, ಏನು ಬೇಕಮ್ಮ ತಿನ್ನೋಕ್ಕೆ ತಗೋ. ಯಾಕಂತಂದರೆ ಎಂಟೈರ್ ಟೀಮ್ ನಮ್ಮದು ಇದೆಯಲ್ಲ, ಸೊ ದೇ ಆರ್ ವೆರಿ ಸಪೋರ್ಟಿವ್. ಹಾಗೇನೆ ನಮಗೆ ಮಳೆನೂ ಬಂತು ಒಂದೆರಡು ಕಡೆ ಅಲ್ವಾ ಸರ್, ಮಳೆನೂ ಬಂತು, ಅಲ್ಲೂ ನಿಲ್ಲಿಸಿ ಅಲ್ಲೂ ಬ್ರೇಕ್ ತೊಗೊಂಡು ಥಿಂಕ್ ಇಟ್ ಕಮ್ ಔಟ್ ರಿಯಲಿ ವೆಲ್. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.